ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಬಕ್ರೀದ್ ಹಬ್ಬ ಆಚರಣೆಯ ಅಂಗವಾಗಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಮುಸ್ಲಿಂ ಮುಖಂಡರೊಂದಿಗೆ ಸಿಪಿಐ ವಿನಾಯಕ್ ಬಡಿಗೇರ್ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ನಡೆಯಿತು. ರಾಮದುರ್ಗ ಪಿಎಸ್ಐ ಸವಿತಾ ಮುನ್ಯಾಳ್ ಮಾತನಾಡಿ, ಇದೇ 7ರಂದು ರಾಮದುರ್ಗ ಪಟ್ಟಣ ಮತ್ತು ತಾಲೂಕಿನ ಗ್ರಾಮಗಳಲ್ಲಿ ನಡೆಯಲಿರುವ ಬಕ್ರೀದ್ ಆಚರಣೆ ನಡೆಯಲಿದ್ದು, ಮುಸ್ಲಿಂ ಮುಖಂಡರು ಶಾಂತಿ ಸೌಹಾರ್ದ ಕಾಪಾಡಿಕೊಂಡು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದು. ಇನ್ನು ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡು ಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು. ಇನ್ನು ರಾಮದುರ್ಗ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹಿಂದಿನಿಂದಲೂ ಸೌಹಾರ್ದತೆಯಿಂದ ಹಬ್ಬ ಆಚರಿಸಿಕೊಂಡು ಬರಲಾಗಿದೆ. ಮುಂದಿನ ದಿನಗಳಲ್ಲೂ ಇದೇ ಸಂಸ್ಕೃತಿ ಮುಂದುವರಿಸಿಕೊಂಡು ಹೋಗಬೇಕು. ಸಾಮೂಹಿಕ ಪ್ರಾರ್ಥನೆಗೆ ತೆರಳುವಾಗ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ, ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗದಂತೆ ಸಮುದಾಯ ಮುಖಂಡರು ನಿರ್ವಹಣೆ ಮಾಡಬೇಕು. ಇನ್ನು ಹೆಚ್ಚಿನ ಗದ್ದಲ ಗಲಾಟೆ ಆಗದಂತೆ ನಿಗಾ ವಹಿಸಬೇಕು ಎಂದು ಸಿಪಿಐ ವಿನಾಯಕ್ ಬಡಿಗೇರ್ ತಿಳಿಸಿದರು. ಇನ್ನು ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಖಾಜಿ ಮಾತನಾಡಿ ಸಲಹೆ ಸೂಚನೆಗಳು ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಖಾಜಿ, ಶ್ರೇಯಸ್ ವಾಲಿ, ಶಫಿ ಬೆನ್ನಿ, ಚನ್ನಪ್ಪ ಮಾದರ್, ಜವೂರ್ ಹಾಜಿ, ತೌಕೀರ್ ಖತೀಬ್, ರಾಜು ಶೆಲ್ವಡಿ, ಗೈಪು ಚೈನೇಖಾನ್, ಸುಭಾಷ್ ಗೋಡ್ಕೆ, ಇನ್ನು ಹಿಂದೂ ಮುಸ್ಲಿಂ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಅವ್ರ ಹಬ್ಬದಾಗ ತಮ್ಮ ಗಾಳಿ ಬೀಳ್ಕೊಳ್ಳೋ ಸಲುವಾಗಿ ಏನೋ ಒಂದು ಮಾಡಿ ಊರಿಗೆ ಬೆಂಕಿ ಹತ್ತುವಂತಹ ಕೆಲಸಗಳು ಆಗೋದು ಬೇಡ. ಹಬ್ಬವನ್ನು ಹಬ್ಬದ ರೀತಿ ಆಚರಣೆ ಮಾಡೋಣ. ಹಬ್ಬ ಯಾರದೇ ಇರಲಿ, ನಾವು ಹಬ್ಬದಲ್ಲಿ ಭಾಗಿಯಾಗಿ ಖುಷಿ ಪಡೋಣ ಅಂಥೇಳಿ ಎಲ್ಲರಿಗೂ ಹೇಳೋ ಉದ್ದೇಶದಿಂದ ನಾವು ಈ ಶಾಂತಿ ಸಭೆಯನ್ನು ಕರೆದಿದ್ವಿ. ಈ ಶಾಂತಿ ಸಭೆಯಲ್ಲಿ ತಾವೆಲ್ಲರೂ ಬಂದಿದ್ದೀರಿ, ನಿಮ್ಮ ಅನಿಸಿಕೆಗಳನ್ನ ಹೇಳಿದಿರಿ. ಅದರಲ್ಲಿ ಈಗ ನಮ್ಮ ಕಾಜಿ ಅವರು ಹೇಳಿದಂತೆ ಅವತ್ತು ಬೆಳಗ್ಗೆ ಒಂದು 9 ಗಂಟೆಗೆ ಜಾಮಿಯಾ ಮಸೀದಿಯಿಂದ ಒಂದು ಪ್ರೊಸೆಷನ್ ಬರ್ತಾರೆ. ಪ್ರೊಸೆಷನ್ ಮುಖಾಂತರ ಎಲ್ಲರೂ ನಮ್ಮ ಇದಕ್ಕೆ ಈದ್ಗಾಗ್ ಬರ್ತಾರೆ. ಈದ್ಗಾಗ್ ಬಂದು ಈದ್ಗಾದಲ್ಲಿ ಪ್ರಾರ್ಥನೆ ಆಗ್ತದೆ. ಪ್ರಾರ್ಥನೆಯ ನಂತರ ಮುಕ್ತಾಯ ಆಗ್ತದೆ. ಇದು ರಾಮದುರ್ಗ ಪಟ್ಟಣದಾಯಿತು. ಇದೇ ರೀತಿ ಬೇರೆ ಕಡೆ ಬಟ್ಕುರ್ಕಿ ಇರ್ಬೋದು, ಅಥವಾ ನಮ್ಮ ಹಳೆ ತೂರ್ಗಲ್ ಇರ್ಬೋದು, ಕಾನ್ಪೇಟ್ ಇರ್ಬೋದು, ಈ ಕಡೆಯೂ ಸಹಿತ ಪ್ರಾರ್ಥನೆ ಬೆಳಗ್ಗೆ ಒಂದು ಪ್ರೇಯರ್ ಇರ್ತದೆ. ಪ್ರೇಯರ್ ಮುಗಿದ ಮೇಲೆ ಅವರವ್ರದ್ದು ಇರ್ತದೆ. ಬಕ್ರೀದ್ ಹಬ್ಬ ಇಷ್ಟೊಂದು ಸೂಕ್ಷ್ಮ ಆದ ಕಾರಣ ಅಂದರೆ, ಹೆಚ್ಚಾಗಿ ಬಕ್ರೀದ್ ಹಬ್ಬದಲ್ಲಿ ಇದು ಪ್ರಾಣಿ ಹತ್ಯೆ ಅಂಥದ್ದು ವಿಷಯಗಳಿಗೆ ಬಂದಂಗನ ಎಲ್ಲ ಪೋಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತವೆ. ಕೆಲವೊಂದು ಪೋಸ್ಟ್ಗಳು ಹೆಂಗೆ ಬರ್ತಾವಂದ್ರೆ, ಯಾವುದೋ ಒಂದು 10 ವರ್ಷ ಹಿಂದಿದ್ದು ಪೋಸ್ಟ್ಗಳು ಇಟ್ಕೊಂಡಿರ್ತಾರೋ, ಇಂಥ ಸಂದರ್ಭ ಬಂದಾಗ ಅದೊಂದು ಹಾಕಿ ಬಿಟ್ಬಿಡುದು. ಹೌದಿಲ್ಲ ಜನಕ್ಕೆ ಈ ರೀತಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಯಾವುದೋ ಅಥವಾ ಯಾವನೋ ಒಬ್ಬನ ಮೇಲೆ ಇವರಿಗೆ ದ್ವೇಷ ಇರ್ತದ, ಅವನೊಂದು ಯಾವುದೋ ಒಂದು ಹಳೆ ಪೋಸ್ಟ್ ಮಾಡಿರ್ತಾನ, ಅದನ್ನ ಈಗ ಟ್ಯಾಗ್ ಮಾಡೋದು. ಅದರ ಉದ್ದೇಶ ಅವರಿಬ್ಬರ ನಡುವಿನ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಒಂದು ಸಮುದಾಯದ 2 ಸಮುದಾಯಗಳ ನಡುವಿನ ಭಿನ್ನಾಭಿಪ್ರಾಯವಾಗಿ ಚೇಂಜ್ ಮಾಡಿ ಅವರವರಲ್ಲೇ ಒಡಕನ್ನು ಉಂಟು ಮಾಡೋದು. ಆಮೇಲೆ ನಮ್ಮ PS ಅವ್ರು ಹೇಳ್ದಂಗೆ, ನಮ್ಮ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತಿತ್ತು. ಅವರಿಗೆ ನಿಮ್ಗೆ ಗೊತ್ತಿಲ್ಲದಂಗೆ ಅವ್ರು ನಿಮ್ಮ ಎಲ್ಲ ಗ್ರೂಪ್ಗಳಲ್ಲೂ ಫ್ರೆಂಡ್ ಇರ್ತಾರೆ. ನೀವು ಎಷ್ಟೇ ನಿಮ್ಮದು ಅಗದಿ ನಮ್ಮ ಸೀಕ್ರೆಟ್ ಗ್ರೂಪ್ ಅದ ಅಂದರೂ ಸಹಿತ ಆ ಗ್ರೂಪ್ಗೆ ಒಳಗಡೆ ಅವ್ರ ಫ್ರೆಂಡ್ ಇರ್ತಾರೆ. ನೀವು ಯಾವುದೇ ಗ್ರೂಪಲ್ಲಿ ಏನೇ ಚಟುವಟಿಕೆಗಳನ್ನು ನಡೆಸ್ರಿ, ಅದರಲ್ಲಿ ಏನೇ ಮಾತಾಡ್ರಿ, ಪ್ರತಿಯೊಂದನ್ನು ಸಹಿತ ಅಲ್ಲಿ ಮಾನಿಟರ್ ಮಾಡ್ತಿರ್ತಾರೆ. ನಮ್ಮ ಸ್ಟೇಷನ್ಗಳಲ್ಲಿ ಗೊತ್ತಾಗೋದಿಲ್ಲ ನಮಗೆ. ಅದಕ್ಕಿಂತ ಮೊದಲು ನಮ್ಮ ರಾಮದುರ್ಗದಲ್ಲಿ ಈ ರೀತಿ ವಾತಾವರಣ ನಡೆದೈತಿ, ಇಂತಹ ಮಾತುಗಳು ನಡೆದಾವ, ಈ ರೀತಿ ಚಟುವಟಿಕೆ ನಡೆದ, ಇದನ್ನು ನಿಯಂತ್ರಿಸ್ರಿ ಅಂತೇಳಿ ಅವ್ರು ಹೇಳ್ತಾರೆ. ಅದು ಏನಾಗ್ತದಂದ್ರೆ, ನನ್ನ ವೈಯಕ್ತಿಕವಾಗಿ ನಮ್ಮ ಸೋಲಲು ನಮಗೆ ಗೊತ್ತಿಲ್ಲದಂಗೆ ಇನ್ನೊಬ್ರಿಗೆ ಗೊತ್ತಾಗ್ತದೆ. ಅದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾರ್ಯಾರದಿರಿ, ಎಲ್ಲ ಹಿರಿಯರದಿರಿ, ನಾನೇನು ಭಾವಿಸ್ತೀನಿ, ನೀವು ಹೇಳೋದನ್ನು ಎಲ್ಲ ಹುಡುಗರು ದೊಡ್ಡವರಂತ ಕೇಳ್ತಾರೆ. ಎಲ್ಲ ಹುಡುಗರು ನಿಮ್ಮ ಮಾತಿಗೆ ಕಟಿಬದ್ಧರಾಗಿರ್ತಾರೆ, ನಿಮ್ಮ ಮಾತನ್ನು ಕೇಳ್ತಾರಂತ ನಾವು ಭಾವಿಸ್ತೀವಿ. ಆ ರೀತಿ ಎಲ್ಲ ಹುಡುಗರಿಗೆ ಹೇಳಬೇಕು. ಯಾವುದೇ ಕಾರಣಕ್ಕೂ ಏನೇ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದರೂ ಸಹಿತ ಮೊದಲು ನಮ್ಮ ಗಮನಕ್ಕೆ ತೊಗೊಂಬರ್ರಿ. ಅದನ್ನು ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ದೊಡ್ಡದು ಮಾಡಿ, ರಾಜ್ಯವ್ಯಾಪಿ ನ್ಯೂಸ್ ಮಾಡಿ, ಆಮೇಲೆ ನಾವು ಬಂದೋಬಸ್ತ್ ನೆಪದಲ್ಲಿ ನಿಮಗೆಲ್ಲರಿಗೂ ಕಿರಿಕಿರಿ ಮಾಡೋದು, ಇಂಥದ್ದು ಯಾವುದೂ ಆಗೋದು ಬೇಡ.